Hello guys, welcome back to your new vlog. Guys, happy Sunday. Mummy, ಏನ್ ಸಂಡೇ ಸ್ಪೆಷಲ್? ಮೀನ್ ಸಾರು ಅನ್ನ ಮುದ್ದೆ. ಗೈಸ್ ಟೈಮ್ ಟು ಟೈಮ್ ಕರೆಕ್ಟ್ ನಮ್ಮಮ್ಮ ಅಡ್ಗೆ ಮನೇಲಿ ಏನಾನ ಒಂದ್ ಮಾಡ್ತಾ ಇರ್ತಾರೆ ಗೈಸ್. ಅಡ್ಗೆ ಮನೇನೆ ತಾನೆ ಹೆಂಗಸ್ರಿಗೆ. ಅಡ್ಗೆ ಮನೇನೆ ಹೆಂಗುಸ್ರ ಆಸ್ತಿ ಅಲ್ವಾ? ಕರೆಕ್ಟ್ ಅಲ್ವಾ? ಕೋಣೆ ಗೆದ್ರೆ ಕೋಟೆ ಗೆದ್ದಂಗಂತೆ. ಹೌದಾ? ಅಡ್ಗೆ ಮನೇಲಿ ಅಡ್ಗೆ ಮಾಡೋದೆಲ್ಲ ಕಲ್ತಿರ್ಬೇಕು ಅಂತ. ಓಕೆ, ಸೋಸ್ತಾ ಇದ್ದೀನಿ ಗೈಸ್. ಫಿಲ್ಟರ್ ಮಾಡ್ತವ್ರೆ ಹುಣ್ಸೆ ಹಣ್ಣನ್ನ. ಇಲ್ಲಾಂದ್ರೆ ಕಲ್ ಇರ್ತವೆ. ಹುಣ್ಸೆ ಹಣ್ಣು ಕಲ್ ಬರುತ್ತಾ? ಮಣ್ಣು ಅದಕ್ಕೆ ಸೋಸ್ತಾ ಇದ್ದೀನಿ. ನೋಡಿ ನೋಡಿ ಗೈಸ್, ಫುಲ್ಲು ಪ್ಯೂರಿಫೈ ಮಾಡ್ತಾರ ನಮ್ಮಮ್ಮ. ನನ್ಗಂಗೆಲ್ಲ ಆಗಲ್ಲ, ನೀಟಾಗಿರ್ಬೇಕು. ಕರೆಕ್ಟ್. ಎಲ್ಲರೂ ಸಂಡೇ ಹೊತ್ತು ಫ್ರೀ ಆಗಿರ್ಬೋದು. ಸಂಡೇ ಹೊತ್ತು ಏನು ಕೆಲಸ ಎಲ್ಲ ರೆಸ್ಟ್ ಮಾಡ್ತಾರ ಆರಾಮಾಗಂದ್ರೆ ನಮ್ಮನೇಲಿ ಹಂಗಲ್ಲ. 6 ಗಂಟೆ 7 ಗಂಟೆ ಆಯ್ತಿದ್ದಂಗೆ ಈ ಸ್ಪೀಕರ್ ಸ್ಟಾರ್ಟ್ ಆಗುತ್ತೆ, ಎದೋ ಅಲ್ವಾ. ಬಿಕಾಸ್ ನಮ್ದು ಇವತ್ತೇ ವಾರ, ಅದು ಕಾಲ ಭೈರವ ಚಿಂಚನಗಿರಿ. ಅದಕ್ಕೆ ಸಂಡೇಸೇ ನಮ್ಗೆ ಕೆಲಸ ಜಾಸ್ತಿ. ವೀಕ್ ಡೇಸ್ ಅಲ್ಲಿ ಫ್ರೀ ಇರ್ತೀವಿ, ಸಂಡೇಸ್ ಕೆಲಸ ಜಾಸ್ತಿ. ಅದು ಇವ್ರು ಕೊಡೋದು ಕೆಲಸ ಅಂತೂ ಇರುವಾನ ಜಾಸ್ತಿ. ಕೆಲಸ ಇಲ್ದಲೆ ಯಾವ ಮನೇಲಿ ಇರಲ್ಲ. ಹಂಗಂತ ಫ್ರೀನೇ ಕೊಡಲ್ಲ. ಈ ಸಂಡೇ ಅಂದ್ರೆ ಫ್ರೀನೇ ಕೊಡಲ್ಲ. ಕೆಲಸ ಮುಗಿಸ್ಬಿಟ್ಟು ಫ್ರೀ ಆಗಿರ್ಬೇಕು. ಕೆಲಸ ಬಿಟ್ಕೊಂಡು ಅದು ಏನ್ ಗೊತ್ತಾ, ಮಾರ್ನಿಂಗ್ ನಿದ್ದೆ ಬರೋದು, ಆಮೇಲೆ ನಿದ್ದೆ ಬರಲ್ಲ. ಮಾರ್ನಿಂಗ್ ನಿದ್ದೆ ಯಾಕೆ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತೀಯ? ಮಾಡ್ತೀನಿ ಅಂದ್ರೆ ಬೆಳಗ್ಗೆ ಹೊತ್ತು ಬರೋ ನಿದ್ದೆ ಮಧ್ಯಾಹ್ನ ಆತರ ಬರಲ್ಲ. ಅದೇ ಒಂಥರ ಅದೇ ಸೋಂಬೇರಿತನ. ಅದು ಸೋಮೇರಿ ಇಲ್ಲ, ಅದು ಒಂಥರ ಎದೊಳ್ಬೇಕು. ಅದೊಂಥರ ಫೀಲ್. ನಿಮ್ಮ ಫಿಶ್ ಗೈಸ್, ನಮ್ಮನೆ ಫಿಶ್ ಬಂತು. ತಂದಿದ್ದು ಇವರೇ. ಏನ್ ಮಾಡ್ಬೇಕು ಫಿಶ್ ಅಲ್ಲಿ? ಸಾಂಬಾರ್ ತವಾ ಫ್ರೈ. ಓಕೆ, ಸಾಂಬಾರ್ ಬೈ ಶಿವಮ್ಮಸ್ ಕಿಚನ್, ತವಾ ಫ್ರೈ ಬೈ ಚಂದೂಸ್ ಕಿಚನ್. ಓಕೆನಾ? ಶಿವಮ್ಮ ಕಿಚನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನನ್ನ ಕಿಚನ್ ಸ್ಟಾರ್ಟ್ ಆಗಿಲ್ಲ, ಅದು ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಗೈಸ್, ಆಲ್ರೆಡಿ ಶಿವಮ್ಮ ಅವರು ಸಾಂಬಾರ್ ಮಾಡ್ತಿದ್ದಾರೆ ಅಲ್ವಾ? ಫಿಶ್ ಸಾಂಬಾರ್. ನಂದು ತವಾ ಫ್ರೈ ಲೇಟಾಗಿ ಮಾಡ್ತೀನಿ ಗೈಸ್. ಹೆಂಗ್ ಮಾಡ್ತೀನಿ ತೋರಿ ಗೈಸ್. ಮೀನ್ ಕ್ಲೀನ್ ಮಾಡ ಅಮ್ಮ ಇಲ್ಲಿ ಕ್ಲೀನ್ ಮಾಡೋರೆ. ಕ್ಲೀನ್ ಮಾಡೋರೆ. ಇದು ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ. ಹಾಯ್, ಹೌ ಆರ್ ಯು? ಹ್ಯಾಪಿ ಸಂಡೇ. ಇವಂದು ಏನಿದ್ರು ಜಸ್ಟ್ ಹಿಂಗೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದಷ್ಟೇ, ಮಿಕ್ಕಿದೆಲ್ಲ ನಾವು ಮಾಡ್ತೀವಿ. ಏನೋ ಹೇಳ್ದೆ ಗೈಸ್. ಇವ್ನು ಕ್ಯಾಮ್ರಾ ಆನ್ ಮಾಡಿದ್ರೆ ಎಷ್ಟು ಸೈಲೆಂಟು, ಕ್ಯಾಮ್ರಾ ಆಫ್ ಮಾಡಿದ್ರೆ ಹೆಂಗೆ ಆಡ್ದಂಗೆ ಗೊತ್ತಾ? ಕಪ್ಪಿ ಆಡ್ದಂಗೆ ಆಡ್ತಾನೆ ಅಲ್ವಾ? ಏನ್ ಸ್ಮಾರ್ಟ್ ಆಗಿದೆಯಲ್ಲ ಗೈಸ್. ನಮ್ಮ ಮಮ್ಮಿ ಆ ಫಿಶ್ನ ತೊಳೆಯಕ್ಕೆ ಇಷ್ಟೊತ್ತು ಮಾಡೋರೆ. ನಾನು ಮಮ್ಮಿ ಫಿಶ್ ತೊಳೆಯೋಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿದೀನಿ ಗೈಸ್. ತಾಯಿ ಅದೆಷ್ಟು ಗಲೀಜಿರುತ್ತೆ ಗೊತ್ತಾ? ಹೊರಗಡೆ ಎಲ್ಲ ಕಪ್ಪಗಿರುತ್ತೆ. ಅದನ್ನೆಲ್ಲ ಚಾಕಲ್ಲಿ ಕ್ಲೀನ್ ಮಾಡ್ಬೇಕು. ತಿರ್ಗಾ ಮೇಲ್ಗಡೆ ಉಪ್ಪು ಇನ್ನ ಅವ್ರೇನೋ ಕತ್ರಿಸ್ ಹಾಕ್ಬಿಟ್ಟಿರ್ತಾರೆ ಅರ್ಜೆಂಟ್ಗೆ. ನಾವು ಅದಕ್ಕೆ ಅದನ್ನೆಲ್ಲ ತಿರ್ಗಾ ನೀಟಾಗಿ ಎಲ್ಲ ಕೆತ್ತಿ ಮೇಲ್ಗಡೆ ಚಾಕಲ್ಲಿ ಒಂದೊಂದೇ ಮೀನು ನೀರು ಬಿಟ್ಕೊಂಡು ತೊಳೆದಿ ತಿರ್ಗಾ ಹುಣಸೆಹಣ್ಣು, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದೊಂದು 1/2 hour ಆದ್ಮೇಲೆ ಅದೆಲ್ಲ ಇಟ್ಕೊತದೆ. ಆಮೇಲೆ ಸಾಂಬಾರ್ ಇಲ್ಲಿ ಮಳ್ತಿರೋ ಸಾಂಬಾರ್ಗೆ ಫಿಶ್ನ ಹಾಕಿದ್ರೆ ಫಿಶ್ ಸಾಂಬಾರ್ ರೆಡಿ ಗೈಸ್. ನಂದು ತವಾ ಫಿಶ್ ಲೇಟಾಗಿ ಪ್ರಿಪೇರ್ ಮಾಡ್ತೀನಿ. ಇದು ನನ್ನದು, ಇದು ಶಿವಮ್ಮ ಅವ್ರದ್ದು ಗೈಸ್. ನಮ್ಮಮ್ಮ ಇವಾಗ ಏನೋ ತೋರಿಸ್ತಾರೆ ನೋಡಿ ಇಲ್ಲಿ ಗೈಸ್. ಫಿಶ್ ಟೀತ್ ತೋರಿಸ್ತಾರೆ. ಇದಾ ಫಿಶ್ ಟೀತು? ಇದೇನು ಈ ಥರ ಐತೆ? ಕೀಳಲ್ವಾ? ಸಾಂಬಾರ್ಗೆಲ್ಲ ಹಾಕ್ಬೇಕಲ್ವಾ? ಒಂದು ಕಿತ್ತಿದ್ದೀನಿ. ಇದು ಗೊತ್ತಿಲ್ಲ. ಅಲ್ಲಿ ಚೆನ್ನಾಗೈತಂತೆ ಗೈಸ್. ಫಿಶ್ ನೋಡಿ ಗೈಸ್, ಎಷ್ಟು ವೈಟ್ ಐತೆ ಪಳ ಅಂತ. ಪಾಚಿ ತಿಂತಾವಲ್ಲೇ. ಪಾಚಿ ತಿಂತವೆ. ಕೀಳಕ್ಕಾಯ್ತಿಲ್ಲ, ಅಷ್ಟು ಗಟ್ಟಿ ಆಯ್ತಾ? ಕಟ್ ಮಾಡಕ್ಕಾಗಲ್ವಾ? ಏನವ ಅದು ಹಂಗೆ ಹಣೆಗೆ ಹಚ್ಕೊಂಡಿದ್ಯಾ? ಅಷ್ಟಗ್ಲ ಏನು ಕಂಗೆ ಹಚ್ಕೊಂಡಿದ್ಯಲ್ಲ? ಏನಕ್ಕೆ? ಅಷ್ಟಗ್ಲ? ಮಾರಮ್ಮ. ಹಾಯ್ ಅಪ್ಪಾಜಿ. ಏನು ಮಾಡ್ತಿದ್ಯಾ? ಪೇಪರ್ ಬೆಳಗ್ಗೆ ಆಯಿತು ಅಂದರೆ ನ್ಯೂಸ್ ಪೇಪರ್ ಓದೋದು. ಕೆಲಸಗಳಿದ್ವಲ್ಲ, ಹಾಗಾಗಿ ಇವತ್ತು ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಪೇಪರ್
ಅಲ್ಲ ಇವಾಗ ಫೋನ್ ಐತಲ್ವಾ, ಫೋನಲ್ಲೇ ನೋಡ್ಕೋಬೋದಲ್ಲ, ಪೇಪರ್ ಎಂತಕ್ಕೆ ನಿಮ್ಗೆ ಯಾಕೆ ಬೇಕದು? ಫಸ್ಟ್ ಇವಾಗ ಅವಾಗಾದ್ರೆ ನ್ಯೂಸ್ ನೆನ್ನೆ ನಡೆದಿರೋದು ನಾಳೆ ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬರೋದು. ಇವಾಗ ನ್ಯೂಸ್ಗಳು ಫೋನಲ್ಲಿ ಹಂಗೆ ಬಂದ್ಬಿಡುತ್ತಲ್ಲ. ಸ್ಟಾಪ್ ಮಾಡಬೇಕು. ಅದಕ್ಕೊಂದು 200-300 ಏನಕ್ಕೆ? ಎಲ್ಲ ಫೋನಲ್ಲಿ ನ್ಯೂಸ್ ಗೊತ್ತಾಗುತ್ತಲ್ವಾ. ಮೊದಲು ಬರೋದೇ ಫೋನ್ಗೆ, ಆಮೇಲೆ ಪೇಪರ್ಗೆ. ಅದಕ್ಕೆ ಪೇಪರ್ ನಿಲ್ಲಿಸ್ಬೇಕು. ನಿಮ್ದಾಯ್ತಾ ಫಿಶ್ ಸಾಂಬಾರ್? ಮುಚ್ಚಿಬಿಟ್ಟವ್ರಿಗೆ ತೇಳ್ತೈತೆ. ಓಕೆ ಗೈಸ್, ಯು ಲುಕಿಂಗ್ ಲೈಕ್ ಯಾರವಳು ಹುಡುಗಿ ದೇವತರ ಅವಳೆ ಅಲ್ಲ, ಇದು ಮುಲ್ತಾನಿ ಮಟ್ಟಿ ಪೇಸ್ಟ್. ರಿಯಲಿ ಗೈಸ್, ನನ್ನ ಟೇಸ್ಟ್ ಒಂಚೂರು ಆಗಿದ್ದು ಟ್ರೈ ಮಾಡಬೇಕು. ಬಾ ತವಾ ಫ್ರೈ ಮಾಡೋಣ. ನೀನು ಹೆಲ್ಪ್ ಮಾಡ್ಬಾ. ಟೈಮ್ ಆಲ್ರೆಡಿ 2 o'clock ಆಗೈತೆ. ನಾನು ಇನ್ನೂ ಟಿಫನ್ ಮಾಡಿಲ್ಲ. ಇವಾಗ ಜಸ್ಟ್ ಪೂಜೆ ಮಾಡಿ ಬಂದಿದ್ದೀನಿ. ಊಟ ಮಾಡ್ತೀನಿ. ಯಾಕೆ? ದೀಪ ಹಚ್ಚಲಿ ಅಂತ. ಓ, ಬಾ ತವಾ ಫ್ರೈಗೆ ಹೆಲ್ಪ್ ಮಾಡು ಅಂದ್ರೆ ಆಗಲ್ಲ. ಬಾ. ಇವಾಗ ನಾನು ಅದೆಲ್ಲ ಹೆಲ್ಪ್ ಮಾಡಲ್ಲ. ಫಸ್ಟ್ ಊಟ ಮಾಡ್ಬೇಕಾಗಲ್ಲ. 2 ಗಂಟೆ ಆಗೈತೆ. ಬಟ್ ಆದ್ರೂ ಸಾಂಬಾರ್, ಬರೀ ಸಾಂಬಾರ್ ನಂಗೆ ಇಷ್ಟ ಆಗಲ್ಲ ತಿನ್ನಕ್ಕೆ. ನಿಂಗೆ ಇಷ್ಟ ಆಗಲ್ಲ ಅಂದ್ರೆ ನೀವು ಮಾಡಿ ತಿನ್ನು. ಆಮೇಲೆ ನೀನು ಊಟ ಮಾಡು, ನಂಗೆ ಒಂಚೂರು ಹೆಲ್ಪ್ ಮಾಡಿಬಿಡಷ್ಟೇ. ನೋಡಿ ಗೈಸ್, ಅದೂ ಆಗಲ್ಲ. ನಾವು ಇವಾಗ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ತೋರಿಸ್ತೀನಿ. ಏನೋ ತಲೆ ಹಾಕೋತೀನಿ. ನನ್ನ ತಲೆನೂ ಬಿಡಬೇಡ, ಫಿಶ್ ತಲೆನೂ ಬಿಡಬೇಡ, ಮಟನ್ ತಲೆನೂ ಬಿಡಬೇಡ, ಚಿಕನ್ ತಲೆನೂ ಬಿಡ, ಎಲ್ಲ ತಲೆ ತಿನ್ನು. ತಲೆ ತಿನ್ನು. ನಾನು ಎಲ್ಲ ಸ್ಟ್ರಾಂಗ್ ಇರೋದು. ತಡೆಯಲ್ಲ ಹೊಡೆದ್ಬಿಟ್ರು ನಮ್ಮ ಶಿವಮೊಗ್ಗ's ಕಿಚನ್ ಅಲ್ಲಿ ಫಿಶ್ ಸಾಂಬಾರ್ ಆಗಿದೆ. ಇವಾಗ ಚಂದೂಸ್ ಕಿಚನ್ ನಂದಲ್ವಾ, ಸೊ ನಾನಿವಾಗ ಫಿಶ್ ತವಾ ಫ್ರೈ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ರೆಸಿಪಿನ. ಇವಾಗ ನಾರ್ಮಲ್ ಮೀಡಿಯಂ ಮೆಣಸಿನ್ಕಾಯಿ, ಜಾಸ್ತಿ ಖಾರ ಇರಲ್ವಲ್ಲ, ಆ ಮೆಣಸಿನ್ಕಾಯಿನ ಒಂದು 2 ಇಲ್ಲ 3 ಮಿನಿಟ್ಸ್ ಅಷ್ಟು ಬಿಸಿನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಗೈಸ್. ಊಟ ಮಾಡಿ ಪಾತ್ರೆ ತೊಳೆದೈತಿ ಇವ್ರದ್ದು. ಇವಾಗ ನನ್ನ ರೆಸಿಪಿ ಸ್ಟಾರ್ಟ್. ಇವಾಗ ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿನ ಇದಕ್ಕೆ ಇವಾಗ ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿ ಜೊತೆ ಇಷ್ಟು ಐಟಮ್ಸ್ನ ಹಾಕಿ ಗ್ರೈಂಡ್ ಮಾಡಬೇಕು. ಇಷ್ಟನ್ನೆಲ್ಲ ಹಾಕೊಂಡ್ಮೇಲೆ ಪ್ಲಸ್ ಜೀರಿಗೆ ಮತ್ತು ಮೆಣಸು ಇಷ್ಟೇ ಇಷ್ಟ ಆಗುತ್ತೆ ಗೈಸ್. ನಾನು ಅಡುಗೆ ಎಲ್ಲ ಮಾಡ್ತೀನಿ, ಬಟ್ ನನಗೆ ರುಬ್ಬಕ್ಕೆ ಭಯ, ಅದಕ್ಕೆ ಇವ್ರು ರುಬ್ಕೊಡ್ತಾರೆ. ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಡ್ಬೇಕು ಗೈಸ್. ಆವಾಗಲೇ ರುಬ್ಕೊಂಡಿರೋ ಪೇಸ್ಟ್. ಇವಾಗ ಇದಕ್ಕೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಒಂದು ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಸ್ವಲ್ಪ, ಒಂಚೂರು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಯಾಕಂದರೆ ಮೀಡಿಯಮ್ ಮೆಣಸಿನ್ಕಾಯಿ ಆಲ್ರೆಡಿ ರುಬ್ಕೊಂಡಿದ್ದೀವಲ್ಲ. ಇವಾಗ ಒಂಚೂರು ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾರೆ, ನಾನು ಏನು ಹಾಕ್ತಾಯಿಲ್ಲ. ಇದು ಮೆಣಸಿನ್ಕಾಯಿ ಮೀಡಿಯಮ್ ಮೆಣಸಿನ್ಕಾಯಿ, ಸೊ ಅದನ್ನೇ ಹಾಕ್ತಾಯಿದ್ದೀನಿ. ಏನಿರುತ್ತೋ ಅದು ಆ ಪೌಡರ್ಗಳೆಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಷ್ಟೇ ಗೈಸ್. ಇವಾಗ ಪೇಸ್ಟ್ ಇದಕ್ಕೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ. ಈ ಫಿಶ್ಗೆ ನಮ್ಮಮ್ಮ ಫಸ್ಟೇ ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಸಾಲ್ಟ್ ಹಾಕಿ ನೆನೆಸಿ ಇಟ್ಟಿದ್ರು. ಬಿಕಾಸ್ ಹಂಗೆ ಇಟ್ಟರೆ ಫಿಶ್ ಒಂಥರ ಆಗುತ್ತೆ. ಹುಣ್ಸೆಹಣ್ಣು ರಸ ಹಾಕಿದ್ರೆ ಅದು ಒಂದು 3 hours 4 hours ಹಂಗೆ ಇಟ್ಟರು ಫ್ರಿಜ್ಜಲ್ಲಿ ಇಡದೇ ಇದ್ರೂ ಚೆನ್ನಾಗಿರುತ್ತೆ ಫಿಶ್ ಅಂತ. ಸೊ ಇವಾಗ ಮಾಡಿಟ್ಟಿರೋ ಮಸಾಲಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ತವಾಗೆ ಸ್ವಲ್ಪ ಆಯಿಲ್, ಸ್ವಲ್ಪ ಏನು ಜಾಸ್ತಿನೇ ಹಾಕ್ಕೊಬೇಕು. ಆಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ತವಾ ಕಾಯಕ್ಕಿಡಬೇಕು. ತವಾ ಕಾಯ್ದಾದ್ಮೇಲೆ ಫಿಶ್ನ ಮಾಡಿರೋ ಮಸಾಲಾಗೆ ಮ್ಯಾರಿನೇಟ್ ಮಾಡ್ಕೊಂಡು ಚೆನ್ನಾಗಿ ತವಾ ಮೇಲೆ ಹಾಕಬೇಕು ಗೈಸ್. ಇದನ್ನು ಜಾಸ್ತಿ ಲೋ ಫ್ಲೇಮಲ್ಲ, ಹೈ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. ಸೊ ಬೇಯಿಸೋದ್ರಿಂದ ಚೆನ್ನಾಗಿ ಮಸಾಲ ಇಟ್ಕೊಳ್ಳುತ್ತೆ ಫಿಶ್ಗೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ ಗೈಸ್. ನಾವು ಫಿಶ್ ತವಾ ಫ್ರೈ ಇಸ್ ರೆಡಿ. ಇದು ಫ್ರಮ್ ಶಿವಮಸ್ ಕಿಚನ್, ಇದು ಫ್ರಮ್ ಚಂದೂಸ್ ಕಿಚನ್ ಗೈಸ್. ಇದು ನಾನು ಮಾಡಿರೋ ತವಾ ಫ್ರೈ, ಇದು ಸಾಂಬಾರಲ್ಲಿರೋ ಫಿಶು. ಇವನು ಊಟ ಮಾಡೋನೆ ಗೈಸ್, ತವಾ ಫ್ರೈಗೋಸ್ಕರ ಕಾಯ್ತವನೆ. ಇವಾಗ ಟೈಮ್ ಬಂದು 2:30 ಆಗೈತೆ. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಇವನು ಆಲ್ರೆಡಿ ಟಿಫನ್ ತಿಂದು ಮಲಗೋನಿ ಥರ. ನಾನು ಫಿಶ್ ಫ್ರೈ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀನಿ ಗೈಸ್. ಸಾರಿ, ಟಿಫನ್ ತಿಂತಾ ಇದ್ದೀನಿ. ಟೇಸ್ಟ್ ಹೇಗಿರುತ್ತೆ ತಿಂದು ನೋಡ್ಬಿಟ್ಟು ಹೇಳ್ತೀನಿ ಗೈಸ್. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ ಅದನ್ನ ರೆಸಿಪಿ, ಬಟ್ ನಾನು ಮಾಡಿದ್ದೆ ಡಿಫ್ರೆಂಟ್ ಥರ. ಸೊ ಟೇಸ್ಟ್ ಹೇಗಿದೆ ತಿನ್ಬಿಟ್ಟು ಹೇಳ್ತೀನಿ. ಟ್ರೈ ಮಾಡೋರು ಮಾಡಿ ಅಷ್ಟೇ. ಮನೇಲಿ ಏನೇನಿರುತ್ತೋ ಅಷ್ಟು ಐಟಮ್ಸ್ ಹಾಕಿ ಮಾಡಿದ್ದೀನಿ ಗೈಸ್.
ಗೈಸ್ ಇವಾಗ ನಾನು ಮಾಡಿರೋ ತವಾ ಫ್ರೈ ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ ಗೈಸ್ ಟೇಸ್ಟು. ನೋಡಿ ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಸೂಪರಾಗಿದೆ. ಇವನು ಕೊಡೋಣ ಟೇಸ್ಟ್ ಹೆಂಗಿರುತ್ತೆ. ಈಟ್ ಆ್ಯಂಡ್ ಟೆಲ್ ಮಿ ವಾಶ್ ಮಾಡಿ ತಿನ್ಸು. ಓಕೆ ನಾನೇ ತಿನ್ನಿಸ್ತೇನೆ. ಮುಳ್ಳಿದೆ ಗೈಸ್. ಇವಾಗ ಇವ್ನು ತಿನ್ಸ್ಬಿಟ್ಟು ಟೇಸ್ಟ್ ಆಗೈತೆ ಕೇಳೋಣ. ಸೀರಿಯಸ್ಲಿ ಚೆನ್ನಾಗಿದಾ ಗೈಸ್? ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಏನೇನು ಹಾಕಿ ತವಾ ಫ್ರೈ ಮಾಡಿದೆ ಅಂತ ರೆಸಿಪಿನ ನೋಡ್ಕೊಂಡು ಟ್ರೈ ಮಾಡಿ. ಮನೇಲಿ ಏನಿರುತ್ತೋ ಆ ಪೌಡರ್ಸ್ಗಳೇ ಹಾಕಿ ಕ್ಯಾಶುವಲಾಗಿ ಮಾಡಿರೋದು ಅಷ್ಟೇ ಗೈಸ್. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಟೇಸ್ಟ್ ಅಲ್ವಾ? ಚೆನ್ನಾಗಿದೆಯಲ್ಲ, ಟ್ರೈ ಮಾಡಿ ಗೈಸ್. ನೀವು ಯಾರ್ಯಾರು ಫಿಶ್ ತಿನ್ನಲ್ಲ ಅವರು ಕೂಡ ಫಿಶ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಫಿಶ್ ತಿಂತಾ ಇರಲಿಲ್ಲ ಮುಂಚೆ ಎಲ್ಲ, ನಮ್ಮಪ್ಪ ಬೈದರು ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನಾನೇ ಸಾಂಬಾರು ಬದಲು ಈ ಥರ ತಿನ್ಬೋದಲ್ವಾ ಅಂತ ಟ್ರೈ ಮಾಡ್ಕೊಂಡು ಮಾಡ್ತಿದ್ದೆ. ಸೊ ಇವತ್ತು ಮಾಡಿರೋದು ಚೆನ್ನಾಗಿದೆ ರೆಸಿಪಿ.